ನನ್ನ ಮಗ ಸ್ಕೂಲಿಂದ ಬಂದ, ಗೊತ್ತಿಲ್ಲ. ಡೋರ್ ಹಾಕಿದ್ದೀನಿ. ಬಂದ ಇದು ಇವತ್ತಿನ ಸಂಜೆಯ ವ್ಯೂ. ತುಂಬ ಕೆಂಪಾಗಿದೆ. ನನ್ನ ಮಗ ಒಬ್ಬ ಬಟ್ಟೆ ಬರ್ತಾ ಇದ್ದಾನೆ ಓಡ್ಕೊಂಡು. ಯಾರಲ್ಲಿ ಬೊಬ್ಬೆ ಹಾಕ್ತಿದ್ದಾರೆ, ಇವನು ಬೊಬ್ಬೆ ಹಾಕ್ತಿದ್ದಾನೆ ನೋಡಿ. ಅದು ಮೊಬೈಲಲ್ಲಿ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಲ್ಲ. ನೋಡಿ ಈ ಥರ ಉಂಟು. ಅವನನ್ನು ಫುಲ್ ನೋಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಬಟ್ಟೆನೇ ಹಾಕಿಲ್ಲ ಅವನು. ತುಂಬ ದಿನ ಆಯ್ತು ನಾನು ಸ್ಲ್ಯಾಬ್ ಮೇಲೆ ಬರದೆ. ಇಲ್ಲ ನಡಿಲಿಕ್ಕೆ ಅಂತ ಸಂಜೆ ಬರ್ತಾ ಇದ್ದೆ. ನೋಡಿ ನಾವೊಂದು ಖಾಲಿ ಒಂದು ಅಂಡರ್ವೇರ್ ಹಾಕೊಂಡು ನಿಂತು ಓಡಾಡ್ತಿದ್ದಾನೆ. ಮೋಡ ಉಂಟು, ಕೆಂಪುಂಟು, ಅದೊಂದು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಉಂಟು ನೋಡಿ. ಮಳೆ ಬರುವ ಸಾಧ್ಯತೆಗಳು ತುಂಬ ಉಂಟು. ನಾವು ಒಳಗೆ ಹೋಗ್ತೀವಿ. ಮೇಲಿಂದ ಕೆಳಗೆ ಬಂದ್ವಿ ಮಳೆ ಬರ್ತದೆ ಅಂತ. ಈಗ ತುಂಬ ಅಂದರೆ ನಮಗೆ ತುಂಬ ಹೀಟ್ ಆಗಿದೆ. ಅದು ನನ್ನ ಮಗನ ಬಾಯಲ್ಲೆಲ್ಲ ಹುಣ್ಣಾಗಿದೆ. ಅವನು ಬೊಬ್ಬೆ ಹಾಕುವಾಗ ಅವನಿಗೆ ವಾಯ್ಸ್ ಇದುಂಟು, ಮತ್ತು ಊಟ ಮಾಡುವಾಗ ಮಾತ್ರ ಬಾಯಿ ನೋವು ಅಂತಾನೆ. ಅದಕ್ಕೆ ಈಗ ಕಷಾಯ ಮಾಡೋಣ ಅಂತ. ಯಾವುದ್ರದ್ದು ಕಷಾಯ ಅಂತ ತೋರಿಸ್ತೀನಿ. ಇದು ಗೊತ್ತಿರ್ಬೋದು, ಇಲ್ಲಿರುವವರಿಗೆಲ್ಲರಿಗೂ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಹಿಂದದ ಹುಡಿ ಅಂತ. ಇದು ಪ್ಯೂರ್ ಆದ್ರೆ ಈ ತರ ಇರ್ತದೆ, ಒಂಥರ ಹರಳಿರುತ್ತೆ. ಇನ್ನೊಂದು ಸಿಗತ್ತೆ, ನಮ್ಮ ಹುಡಿಯೇ ಸಿಗ್ತದೆ ನೈಸ್. ಅದು ಹುಡಿ ಬಂದು ನಮ್ಗೆ ಒರಿಜಿನಲ್ಲು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಇದಾದ್ರೆ ಒರಿಜಿನಲ್. ನಾನೊಂದು 2 ಸ್ಪೂನ್ ಹಾಕ್ತೀನಿ ಅಷ್ಟೇ, ದಪ್ಪ ಆಗ್ತದೆ. ನೀರು ಎಷ್ಟು? 2 ಲೋಟ. 2 ಲೋಟ ನೀರು, 2 ಚಮಚದಷ್ಟು ಈ ನೋಡಿ. ಗ್ಯಾಸ್ ಉರಿಸಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ನಮ್ಗೆ ಎಷ್ಟು ಸಿಹಿಗೆ ಬೇಕು ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಈ ಹುಡಿ ಬಗ್ಗೆ ಸಂಪೂರ್ಣವಾಗಿ ನಾನು ವಿಡಿಯೋ ಮಾಡಿದ್ದೀನಿ. ಅದು ಫುಡ್ ಮೀಡಿಯಾದಲ್ಲಿದೆ. ಅದರಲ್ಲಿ ಬೆನಿಫಿಟ್ ಏನು, ಹಾಗೆ ಯಾರೆಲ್ಲ ಕುಡಿಬೋದು ಎಲ್ಲದೂ ನಾನು ಕರೆಕ್ಟಾಗಿ ಎಲ್ಲ ತಿಳಿಸಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ, ಆ ವಿಡಿಯೋನ ನೋಡ್ಕೊಳ್ಳಿ. ಇದು ಹೆಚ್ಚಾಗಿ ಗರ್ಭಿಣಿಯರಿಗೆ ತುಂಬ ಒಳ್ಳೆಯದು ವಿಷಯ. ಯಾಕಂದರೆ ಗರ್ಭಿಣಿ ಇರುವಾಗ ಅವರಿಗೆ ಬಾಡಿ ತುಂಬ ಹೀಟ್ ಆಗುತ್ತೆ. ಆಗ ಈ ಕಷಾಯನ ಮಾಡಿ ಕುಡಿಬೇಕು. ಸಿಂಪಲ್ ಕಷಾಯ ಮಾಡಲಿಕ್ಕೆ ಕಷ್ಟ ಇಲ್ಲ ನೋಡಿ, ಇಷ್ಟೇ. ಏನೇನು ಹಾಕ್ಲಿಕ್ಕಿಲ್ಲ, ನೀರಿಡೋದು, ಪುಡಿ ಹಾಕೋದು, ಬೆಲ್ಲ ಹಾಕೋದು ಅಷ್ಟೇ. ಇನ್ನು ದಪ್ಪ ಆಗುತ್ತೆ ಮಾತ್ರ ಇದು, ತುಂಬ ಬೇಗ ದಪ್ಪ ಆಗ್ತದೆ. ನಾನು ಮಾತ್ರ ಇದಕ್ಕೆ ಹಾಲು ಹಾಕಿ ಇವತ್ತು ಕುಡಿಯುವುದು. ಅದಕ್ಕೆ 2 ಲೋಟ ಇಟ್ಟೆ, ಇಲ್ಲರೆ 3 ಲೋಟ ಇಡ್ತೀನಿ. 1 ಲೋಟದಷ್ಟು ಹಾಲು ಹಾಕ್ತೀನಿ. ಹಾಲು ಹಾಕಿದರೆ ಇನ್ನೂ ಬೆನಿಫಿಟ್ ಜಾಸ್ತಿ, ಇನ್ನೂ ತಂಪು ಚೆನ್ನಾಗಿ ಆಗುತ್ತೆ. ಹಾಗಾಗಿ ಬಾಡಿ ಹೀಟ್ ಆದರೆ ಇದನ್ನು ನೀವು ಕುಡಿಬಹುದು. ಯಾರಾದ್ರೂ ಮಂಗಳೂರು ಕಡೆ ಎಲ್ಲ ಬಂದಾಗ ಸಿಗುತ್ತೆ, ಎಲ್ಲ ಅಂಗಡಿಯಲ್ಲಿ ಬೋರ್ಡ್ ಹಾಕಿರ್ತಾರೆ ಹಿಂದು ಹುಡಿ ಸಿಗುತ್ತೆ ಅಂತೇಳಿ, ನೀವು ಅಲ್ಲಿಂದ ತಗೋಬೋದು. ನೋಡಿ, ಈ ರೀತಿ ಹರಳಿರೋದು ತಗೊಂಡ್ರೆ ಅದು ಒರಿಜಿನಲ್ ಆಗಿರುತ್ತೆ ಹೆಚ್ಚು ಕಮ್ಮಿ. ನಾವು ಯಾವಾಗಲೂ ಸಂಜೆ ಹೊತ್ತಿಗೆ ಜೀರಿಗೆ ಕಷಾಯ ಜಾಸ್ತಿಯಾಗಿ ಕುಡಿಯೋದು. ಈಗ ಒಂದು 2 ದಿನ ಆಯಿತು ಇವರು ಕಾಫಿ ಇಡ್ತಾರೆ. ನನಗೆ ತುಂಬ ಹೀಟ್ ಆಗಿದೆ ಅಂತ ಇವತ್ತು ನಾನು ಇದನ್ನು ಮಾಡ್ಲಿಕ್ಕೆ ಹೊರಟದ್ದು. ಮುನ್ನೆಂದ ಹೇಳ್ತಾ ಇದ್ದೀನಿ ಅವರಿಗೆ, ತೆಗೆದುಕೊಡಿ. ಅದು ಮೇಲೆ ಇತ್ತು. ನನಗೆ ನಮ್ಮ ಚಾರಿಗೆ ಹತ್ರ ಬೈತಾರೆ ನನಗೆ, ನೀನೆಂತ ಸರ್ಕಸ್ ಮಾಡ್ತೀವಿ ಈ ಟೈಮಲ್ಲಿ ಅಂತ. ಈಗ ನೋಡಿದರೆ ಮತ್ತೆ ಇವತ್ತು ನೆನಪು ಮಾಡಿ ತೆಗೆದುಕೊಟ್ರು. ಇದು ಅಂದರೆ ನಾವು ಈಗ ಇದಕ್ಕೆ ಸೌಟ್ ಹಾಕದಿದ್ರೆ ಬೇಗ ದಪ್ಪ ಆಗಿ ಅಡಿಗೆ ಒಂಥರ ಉಂಡೆ ಥರ ಆಗ್ತದೆ. ನಾವು ರಾಗಿದ್ದೆಲ್ಲ ಮಾಡ್ತಾರೆ ನೋಡಿ ಅಂಗಡಿ, ಆ ಥರ ಆಗ್ತದೆ ಇದು. ಅದಕ್ಕೋಸ್ಕರ ನಾನು ಸೌಟ್ ಹಾಕ್ತಾ ಇದ್ದೀನಿ. ನಮ್ಮದು ರೆಡಿ ಆಯಿತು ನೋಡಿ. ಹಾಲು ಹಾಕಿ ಹೋಗಿ ಈ ರೀತಿ ಕಲರ್ ಬಂದು ಚೆಂದ ಬಂದಿದೆ, ವೈಟ್ ಆಗಿ. ಇಲ್ಲೊಂದು ವೈಟ್ ಬರುತ್ತೆ, ಹಾಲು ಹಾಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ವೈಟ್ ಬಂತು. ನಾನು 2 ಲೋಟ ಇಟ್ಟದ್ದು, ಮತ್ತೆ 1 ಲೋಟ ಹಾಲು ಹಾಕಿದ್ದೆ. ಈ ಲೋಟದಲ್ಲಿ 2 ಲೋಟ ಇಟ್ಟಿದ್ದೆ, ಇದರಲ್ಲಿ ಹಾಲು ಹಾಕಿದೆ.
ಕರೆಕ್ಟ್ ಉಂಟು, ಸ್ವಲ್ಪ ಮಾತ್ರ ಕಮ್ಮಿ. ಇನ್ನೊಂದೇನಂದ್ರೆ ಇದು ತಣ್ಣಗಾಗೋದು ತುಂಬ ನಿಧಾನ. ಈಗ ಫ್ಯಾನ್ ಹಾಕಿ ಇಟ್ಟು ಸುಮಾರು ಹೊತ್ತು ಆದ್ರೂ ಸಂಪೂರ್ಣವಾಗಿ ಇನ್ನೂ ತಣ್ಣಗಾಗಲಿಲ್ಲ, ಬಿಸಿ ಉಂಟು, ಭಾಳ ನಿಧಾನ ತಣ್ಣಗಾಗದೆ, ದಪ್ಪ ಇರುತ್ತಲ್ಲ ಹಾಗಾಗಿ. ಕೆಲವು ಹುಡುಗಿರಿಗೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವೆಲ್ಲ ಇರ್ತದೆ, ಅವರು ಬೆಳಿಗ್ಗೆ ಎದ್ದು ಖಾಲಿ ಒಂದು ಲೋಟ ನೀರು ತಗೊಂಡು ಈ ಥರ ಮಾಡಿ ಕುಡಿದ್ರೂ ಒಳ್ಳೆಯದೇ. ಇಲ್ಲ ನಮಗೆ ಟೈಮ್ ಇಲ್ಲ ಅಂದರೆ ಕೆಲವರು ಕೆಲಸಕ್ಕೆ ಹೋಗುವವರೆಲ್ಲ ಇರ್ತಾರಲ್ಲ, ಅವರು ಒಂದು ಲೋಟದಲ್ಲಿ 1 ಸ್ಪೂನ್ ನೀರಿಗೆ 1 ಸ್ಪೂನು ಹುಡಿ ತಗೊಂಡು 1 ಲೋಟ ನೀರಿಗೆ ಹಾಕಿ ಕುಡಿದ್ರೆ ತುಂಬ ಒಳ್ಳೆಯದು. ಮತ್ತು ಪ್ರೆಗ್ನೆಂಟ್ ಅವರಿಗೆ ನಮ್ಮ ಮನೆಯವರು ಆವಾಗಲೇ ಹೇಳಿದರು ತಗೊಳ್ಳಿದ್ದು ಒಳ್ಳೆಯದು ಅಂತ. ಖಂಡಿತ ಒಳ್ಳೆಯದಿದು, ತುಂಬ ತಂಪಲ್ವಾ. ಹಾಗೆ ನಾನು ಈಗ 1-2 ಸಲ ಏನೋ ಕುಡಿದೆ ಮೊನ್ನೆಯಿಂದ ಅಷ್ಟೇ. ಅಂದರೆ ನಮಗೆ ನಾನು ಮಧ್ಯಾಹ್ನ ಹೊತ್ತು ಮಲಗ್ತೀನಿ ಸ್ವಲ್ಪ ಹೊತ್ತು, ಅಂದರೆ ಈಗ ಮೊನ್ನೆಯಿಂದೆಲ್ಲ ಮಲಗ್ತಾ ಇರಲಿಲ್ಲ, ಸ್ವಲ್ಪ ಆಚೀಚೆ ನಡೆದಾಡ್ತಾ ಇದ್ದೆ. ಮೊನ್ನೆ ಸೈಡೆಲ್ಲ ನೋವು ಬಂತು, ಬೆನ್ನು ನೋವು ಎಲ್ಲ ಇತ್ತು ಅಂತ ಮಲಗಿದೆ ಅಷ್ಟೇ. ಇವತ್ತು ಮತ್ತೆ ಬೋರ್ ಆಯಿತು, ಯಾರಿಲ್ಲಲ್ಲ, ನಾವೆಲ್ಲ 3 ಜನ ಏನು ಮಾತಾಡೋದು. ಆಚೆ ಪಕ್ಕದ ಮನೆ ಆಂಟಿಯವರು ಒಮ್ಮೊಮ್ಮೆ ಸಿಗ್ತಾರೆ ಮಾತಾಡಲಿಕ್ಕೆ, ಒಮ್ಮೊಮ್ಮೆ ಅವರು ಒಳಗಿರ್ತಾರೆ ಪಾಪ. ಹಾಗೆ ಬೋರ್ ಆಗ್ತಾ ಇರ್ತದೆ ಮನೆಯಲ್ಲಿ, ಹಾಗೆ ಮಲಗೋದು. ಹಾಗೆ ನಾನಿನ್ನು ಕುಡಿತೀನಿ ಇದನ್ನು. ಅಮ್ಮ ತೆಕೋ ಸ್ಪೂನ್ ಕನಪಿರೆಗೆ. ಓಕೆ ಫ್ರೆಂಡ್ಸ್, ನಾನಿನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಓಕೆ ಬಾಯ್. ಅಮ್ಮ ಹಾಂ